Hello everyone, welcome back to SEEMA'S Academy. In today's video, we are going to learn the concept of movement and shift along the demand curve from microeconomics, chapter 2, theory of consumer behavior. ಸೊ ಇದು 6 marks ಕ್ವೆಶನ್. ಇದನ್ನು ನಾವು 2 ಪಾರ್ಟ್ಸಲ್ಲಿ ಡಿವೈಡ್ ಮಾಡಿದ್ದೇವೆ. ಒಂದು ಮೂಮೆಂಟ್ ಆಫ್ ಡಿಮಾಂಡ್ ಕರ್ವ್, ಇನ್ನೊಂದು ಶಿಫ್ಟ್ ಆಫ್ ಡಿಮಾಂಡ್ ಕರ್ವ್. ಸೊ ಮೂಮೆಂಟ್ ಆಫ್ ಡಿಮಾಂಡ್ ಕರ್ವ್ ಅನ್ನು ಕಲಿಯುವಾಗ ದೇರ್ ಕ್ಯಾನ್ ಈದರ್ ಬಿ ಕಾಂಟ್ರಾಕ್ಷನ್ ಆಫ್ ಅ ಡಿಮಾಂಡ್ ಆರ್ ಎಕ್ಸ್ಪಾನ್ಷನ್ ಆಫ್ ಅ ಡಿಮಾಂಡ್. ಸೊ ಮೂಮೆಂಟ್ ಆಫ್ ಡಿಮಾಂಡ್ ಕರ್ವಲ್ಲಿ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು, ಡಿಮಾಂಡ್ ಕಾಂಟ್ರಾಕ್ಟ್ ಆಗ್ಬೋದು, ಅಂದರೆ ಕಡಿಮೆ ಆಗ್ಬೋದು, ಅಥವಾ ಎಕ್ಸ್ಪಾಂಡ್ ಆಗ್ಬೋದು, ಹೆಚ್ಚಾಗ್ಬೋದು. ಹೇಗೆ ಅಂತ ನೋಡೋಣ. ಸೊ 2 ಡಯಾಗ್ರಾಮ್ಸ್ ಇದೆ, ಅದನ್ನು ನೀಟಾಗಿ ನೀವು ಕಲಿಬೇಕು. ಓಕೆ, ಸೊ ಹಿಯರ್ ಐ ಆಮ್ ಡ್ರಾಯಿಂಗ್ ದ ಡಿಮಾಂಡ್ ಕರ್ವ್. ಓಕೆ, ಸೊ ದಿಸ್ ಈಸ್ ದ ಗ್ರಾಫ್, ಪಾಯಿಂಟ್ ಎಕ್ಸ್ ಆ್ಯಂಡ್ axis y. I am plotting the quantity of good x and price of good x. ಸೊ ಡಿಮಾಂಡ್, ಲಾ ಆಫ್ ಡಿಮಾಂಡ್ನ ರೂಲ್ ಹೇಗಿದೆ? ಪ್ರೈಸ್ ಇನ್ಕ್ರೀಸ್ ಆದಾಗ ಡಿಮಾಂಡ್ ಏನಾಗಬೇಕು? ಕಡಿಮೆ ಆಗಬೇಕು ಅಲ್ವಾ? ಸೊ ಪ್ರೈಸ್ ಡಿಕ್ರೀಸ್ ಆದಾಗ ಡಿಮಾಂಡ್ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಇಸ್ ದ ಲಾ ಆಫ್ ಡಿಮಾಂಡ್. ಲಾ ಆಫ್ ಡಿಮಾಂಡ್ನ ವಿಡಿಯೋವನ್ನು ಆಲ್ರೆಡಿ ಹಾಕಿದ್ದೇನೆ, ನೋಡಿದ್ದೀರಾ ಅಂತ ಹೇಳಿದರೆ ಗೊತ್ತಿರ್ಬೋದು. ಇಲ್ಲ ಅಂತ ಹೇಳಿದರೆ ರೂಲನ್ನೊಮ್ಮೆ ನೋಡ್ಕೊಳ್ಳಿ. ಪ್ರೈಸ್ ಹೆಚ್ಚಾದಾಗ ಯಾವತ್ತೂ ಡಿಮಾಂಡ್ ಏನಾಗ್ತದೆ? ಕಡಿಮೆ ಆಗುತ್ತೆ. ಪ್ರೈಸ್ ಕಡಿಮೆ ಆದಾಗ ನೀವೇನು ಮಾಡ್ತೀರಾ? ಹೆಚ್ಚು ಡಿಮಾಂಡ್ ಮಾಡ್ತೀರಾ, ಬೇಡಿಕೆ ಹೆಚ್ಚಾಗುತ್ತೆ ಅಲ್ವಾ? ಸೊ ದಿಸ್ ಇಸ್ ಅ ಡಿಮಾಂಡ್ ಕರ್ವ್. ಒಂದು ಡಿಮಾಂಡ್ ಕರ್ವನ್ನು ನಾನು ಡ್ರಾ ಮಾಡಿದ್ದೇನೆ. Now this demand curve is always downward sloping alva, we have studied it. So this is the demand curve. Iga we assume that a particular quantity of good x is purchased or not purchased, demanded at Q1. So this is the line I am drawing for Q1 and for the price. So here P1. So at P1 price P1 ಇರುವಾಗ ಎಷ್ಟು ಕ್ವಾಂಟಿಟಿ ಡಿಮಾಂಡ್ ಆಗಿದೆ? Q1 ಕ್ವಾಂಟಿಟಿ ಡಿಮಾಂಡ್ ಆಗಿದೆ. ಇಟ್ ಮೇ ಬಿ ಎನಿಥಿಂಗ್. ಓಕೆ, ಪ್ರೈಸ್ 5 rupees 10 rupees ಹೇಗಾದರೂ ಇರ್ಬೋದು. ಬಟ್ ನಾವು ಇಕನಾಮಿಕ್ಸಲ್ಲಿ ಗ್ರಾಫ್ ಡ್ರಾ ಮಾಡುವಾಗ ನಾವು ಅದನ್ನು ವೇರಿಯೇಬಲ್ಸ್, ಆಲ್ಫಬೆಟ್ಸನ್ನು ಕೊಡ್ತೇವೆ. ಸೊ ವಿ ಆರ್ ರೈಟಿಂಗ್ ಇಯರ್ ಪ್ರೈಸ್ P1 ಇರುವಾಗ ಕ್ವಾಂಟಿಟಿ Q1 ಡಿಮಾಂಡ್ ಆಗಿತ್ತು. ಸೊ ಅಟ್ ದಿಸ್ ಟೈಮ್ ಮೈ ಡಿಮಾಂಡ್ ವಿಲ್ ಬಿ D1. ಈ ಆಲ್ಫಬೆಟ್ಗಳನ್ನು ನೀವು ಚೇಂಜ್ ಮಾಡ್ಬೋದು, ನಿಮಗೆ ಬೇಕಾಗೋಗಿ ನೀವು ಆಲ್ಫಬೆಟ್ಸ್ ಬರಿಬೋದು. ಬಟ್ D1 P1 Q1 ಅನ್ನು ನಾವು ಸಾಮಾನ್ಯವಾಗಿ ಇದೇ ಆಲ್ಫಬೆಟ್ಸನ್ನು ಬರಿತೇವೆ. ಓಕೆ, ನಾವು ವಾಟ್ ಹ್ಯಾಪನ್ಸ್ ವೆನ್ ದ ಪ್ರೈಸ್ ಇನ್ಕ್ರೀಸಸ್? ಪ್ರೈಸ್ ಇನ್ಕ್ರೀಸ್ ಆದಾಗ ಏನಾಗಬೇಕು? ರೂಲನ್ನು ಬೇಕಿದ್ರೆ ನಮಗೆ ನೋಡ್ಕೊಳ್ಳಿ. ಪ್ರೈಸ್ ಇನ್ಕ್ರೀಸ್ ಆದಾಗ ಡಿಮಾಂಡ್ ಏನಾಗುತ್ತೆ? ಬೇಡಿಕೆ ಏನಾಗುತ್ತೆ? ಕಡಿಮೆ ಆಗುತ್ತೆ ಅಲ್ವಾ? ಸೊ ಡಿಮಾಂಡ್ ಕಮ್ಸ್ ಡೌನ್. ಸೊ ವೆನ್ ದ ಪ್ರೈಸ್ ಇನ್ಕ್ರೀಸಸ್ ಫ್ರಮ್ P1 to P2, ದ ಕ್ವಾಂಟಿಟಿ ಡಿಮಾಂಡೆಡ್ ಡಿಕ್ರೀಸಸ್ ಫ್ರಮ್ Q1 to Q0 ಅಂತ ಇಟ್ಕೊಳ್ತಿದ್ದೆ ನಾವು. ನೀವು Q2 ಅಂತಲೂ ಬರಿಬೋದು. ಓಕೆ, ಸೊ Q0 ಅಂತ ಇಟ್ಕೊಳ್ತಿದ್ದೆ ನಾನು. Q1ನಿಂದ Q0ಗೆ ಡಿಮಾಂಡ್ ಮೂವ್ ಆಗಿದೆ. ಸೊ ಹಾಗಂತ ಹೇಳಿದರೆ ಇದನ್ನು ಏನಂತ ಕರಿತೇವೆ? ವಿ ಕಾಲ್ ಇಟ್ ಆಸ್ ದ ಕಾಂಟ್ರಾಕ್ಷನ್. ಕಾಂಟ್ರಾಕ್ಷನ್ ಅಂತ ಹೇಳಿದರೆ ಕಡಿಮೆ ಆಗೋದು. ಓಕೆ, ಸೊ ದಿಸ್ ಈಸ್ ದ ಕಾಂಟ್ರಾಕ್ಷನ್ ಆಫ್ ಡಿಮಾಂಡ್. ವಿ ಆರ್ ಸ್ಟಡಿಂಗ್ ದ ಮೂಮೆಂಟ್ ಆಫ್ ದ ಡಿಮಾಂಡ್ ಕರ್ವ್. ಅದರಲ್ಲಿ ನಾನು ಏನು ಹೇಳಿದೆ? ಒಂದು ಕಾಂಟ್ರಾಕ್ಷನ್ ಆಫ್ ಡಿಮಾಂಡ್ ಇರ್ಬೋದು, ಇನ್ನೊಂದು ಎಕ್ಸ್ಪಾನ್ಷನ್ ಆಫ್ ಡಿಮಾಂಡ್ ಇರ್ಬೋದು. ಸೊ ಪ್ರೈಸ್ ಇನ್ಕ್ರೀಸ್ ಆಗುವಂಥದ್ದು, ಡಿಕ್ರೀಸ್ ಆಗುವಂಥದ್ದು ಆಗುವಾಗ ಡಿಮಾಂಡ್ ಹೇಗೆ ಮೂವ್ ಆಗ್ತದೆ, ಡಿಮಾಂಡ್ ಕರ್ವ್ ಹೇಗೆ ಮೂವ್ ಆಗ್ತದೆ ಅನ್ನೋದನ್ನು ನೀವಿಲ್ಲಿ ತೋರಿಸಬೇಕಾಗುತ್ತೆ. ಹಾಗೆಯೇ ಈಗ ಪ್ರೈಸ್ P1ಇಂದ ಕೆಳಗಿಳಿದ್ರೆ, ಇಫ್ ಪ್ರೈಸ್ ರೆಡ್ಯೂಸಸ್ ಫ್ರಮ್ P1 to P0, ದೆನ್ ವಾಟ್ ಹ್ಯಾಪನ್ಸ್ ಟು ದ ಕ್ವಾಂಟಿಟಿ ಡಿಮಾಂಡೆಡ್? ಲಾನ ಪ್ರಕಾರ ಏನಿದೆ? ಪ್ರೈಸ್ ಕಡಿಮೆ ಆದಾಗ ಡಿಮಾಂಡ್ ಇನ್ಕ್ರೀಸ್ ಆಗುತ್ತೆ. ನೋಡಿ ಹಾಗೆ ಇದೆ ಅಲ್ವಾ? ಸೊ ವೆನ್ ಪ್ರೈಸ್ ಡಿಕ್ರೀಸಸ್ ಫ್ರಮ್ P1 to P0, ಕ್ವಾಂಟಿಟಿ ಇನ್ಕ್ರೀಸಸ್. ಕ್ವಾಂಟಿಟಿ ಡಿಮಾಂಡೆಡ್, ಬೇಡಿಕೆ ಏನಾಯಿತು? Q1ನಿಂದ Q2ಗೆ ಮೂವ್ ಆಯಿತು. ಕರೆಕ್ಟಾ? ಸೊ ದಟ್ ಈಸ್ ಕಾಲ್ಡ್ ಎಸ್ ಎಕ್ಸ್ಪಾನ್ಷನ್. ಏನಾಯಿತು ಈಗ ಇಲ್ಲಿ? ಎಕ್ಸ್ಪಾನ್ಷನ್ ಅಂತ ಹೇಳಿದರೆ ಇನ್ಕ್ರೀಸ್ ಆಗುವಂಥದ್ದು, ಡಿಮಾಂಡ್ ಇನ್ಕ್ರೀಸ್ ಆಗಿದೆ. Okay, so this is the movement of demand curve in the first diagram. So this is the diagram you have to draw for the movement of demand curve. So ಇದನ್ನು ನಾವು D3 ಅಂತ ಕನ್ಸಿಡರ್ ಮಾಡ್ತೇವೆ. D3. ಓಕೆ, ಸೊ D1, D2 ಆ್ಯಂಡ್ D3. ಸೊ ಪ್ರೈಸ್ ಹೆಚ್ಚಾದಾಗ ಏನಾಯಿತು? ಕ್ವಾಂಟಿಟಿ ಡಿಮಾಂಡೆಡ್ ಕಡಿಮೆ ಆಯಿತು. ಪ್ರೈಸ್ ಕಡಿಮೆ ಆದಾಗ ಕ್ವಾಂಟಿಟಿ ಡಿಮಾಂಡೆಡ್ ಹೆಚ್ಚಾಯಿತು. ಇದನ್ನು ನಾವು ಕಾಂಟ್ರಾಕ್ಷನ್ ಆರ್ ಎಕ್ಸ್ಪಾನ್ಷನ್ ಆಫ್ ಡಿಮಾಂಡ್ ಅಂತ ಕರಿತೇವೆ. Okay, so that is about the first diagram. Now moving towards the second one, that is shift of demand curve. It can be either rightward or
ಲೆಫ್ಟ್ ವರ್ಡ್. ಸೊ ಇದು ಸೆಕೆಂಡ್ ಡಯಾಗ್ರಾಮ್. ಸೊ ಈ ಕ್ವೆಶನ್ ಬಂದಾಗ 6 ಮಾರ್ಕ್ಸ್ಗೆ ಎಕ್ಸ್ಪ್ಲೇನ್ ದ ಮೂಮೆಂಟ್ ಆ್ಯಂಡ್ ಶಿಫ್ಟ್ ಅಲಾಂಗ್ ದ ಡಿಮಾಂಡ್ ಕರ್ವ್ ಕೇಳಿದರೆ 2 ಡಯಾಗ್ರಾಮ್ಸನ್ನು ಮಾಡಬೇಕು. ಒಂದು ಮೂಮೆಂಟ್ ಆಫ್ ಡಿಮಾಂಡ್ ಕರ್ವ್, ಎಕ್ಸ್ಪಾನ್ಷನ್ ಅಥವಾ ಕಾಂಟ್ರಾಕ್ಷನ್, ಅದನ್ನು ಈಗಷ್ಟೇ ಹೇಳಿದ್ದೆ ನಾನು. ಈಗ ಸೆಕೆಂಡ್ ಡಯಾಗ್ರಾಮ್ ಹೇಗಿರುತ್ತೆ, ಶಿಫ್ಟ್ ಆಫ್ ಡಿಮಾಂಡ್ ಕರ್ವ್. ಶಿಫ್ಟ್ ಹೇಗಿರುತ್ತೆ, ಒಂದಾದು ರೈಟ್ ವರ್ಡ್ ಶಿಫ್ಟ್ ಆಗಿರುತ್ತೆ, ಇನ್ನೊಂದು ಅಥವಾ ಲೆಫ್ಟ್ ವರ್ಡ್ ಶಿಫ್ಟ್ ಆಗುತ್ತೆ ಅಂತ. ಹಿಯರ್ ವಿ ಆರ್ ನಾಟ್ ಕನ್ಸಿಡರಿಂಗ್ ದ ಪ್ರೈಸ್. ಬೆಲೆಯನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ. ವಿ ಆರ್ ಕನ್ಸಿಡರಿಂಗ್ ದ ಫ್ಯಾಕ್ಟರ್ಸ್ ಅದರ್ ದ್ಯಾನ್ ದ ಪ್ರೈಸ್. ಓಕೆ, ಬೆಲೆಯನ್ನು ಬಿಟ್ಟು ಬೇರೆ ಯಾವ ಅಂಶಗಳು ಬೇಡಿಕೆಯನ್ನು ಎಫೆಕ್ಟ್ ಮಾಡ್ತವೆ ಆ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡ್ತಾ ಇದ್ದೇವೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು ಕನ್ಸ್ಯೂಮರ್ಸ್ ಇನ್ಕಮ್, ಒಂದು ಗ್ರಾಹಕನ ಆದಾಯವನ್ನು ಕನ್ಸಿಡರ್ ಮಾಡೋಣ. ಓಕೆ, ನಾವು ಲೆಟ್ ಮಿ ಡ್ರಾ ದ ಡಿಮಾಂಡ್ ಕರ್ವ್. ಸೊ ದಿಸ್ ಇಸ್ ದ ಗ್ರಾಫ್. ಐ ಆಮ್ ಪ್ಲಾಟಿಂಗ್ ದ ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್. ಎಕ್ಸ್ ಆಕ್ಸಿಸ್ನಲ್ಲಿ ಏನನ್ನು ಬರಿತೇವೆ ನಾವು, ಕ್ವಾಂಟಿಟಿ ಆಫ್ ದ ಗೂಡ್. ಓಕೆ, ಕ್ವಾಂಟಿಟಿ ಡಿಮಾಂಡೆಡ್ ಆಫ್ ಗೂಡ್ ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್ನಲ್ಲಿ ಪ್ರೈಸ್ ಆಫ್ ದ ಗೂಡ್ ಎಕ್ಸ್ ಅನ್ನು ಪ್ಲಾಟ್ ಮಾಡ್ತಾ ಇದ್ದೇನೆ. ಸೊ ಏನು ನೋಡಬೇಕಾದದ್ದು ನಾವಿಲ್ಲಿ, ಕನ್ಸ್ಯೂಮರ್ಸ್ ಇನ್ಕಮ್ ಚೇಂಜ್ ಆದಾಗ ಡಿಮಾಂಡ್ ಹೇಗೆ ಚೇಂಜ್ ಆಗುತ್ತೆ. ಪ್ರೈಸನ್ನು ನಾನು ಕಾನ್ಸ್ಟೆಂಟ್ ಇಡ್ತಾ ಇದ್ದೇನೆ. ಪ್ರೈಸನ್ನು ನಾನು ಇನ್ಕ್ರೀಸ್ ಡಿಕ್ರೀಸ್ ಇಲ್ಲಿ ಮಾಡೋಕ್ಕೆ ಹೋಗ್ತಾ ಇಲ್ಲ. ಪ್ರೀವಿಯಸ್ ಡಯಾಗ್ರಾಮಲ್ಲಿ ಹೇಗೆ ಮಾಡಿದ್ನಲ್ಲ, P1 P2 ಮಾಡಿದ್ನಲ್ಲ, ಅದನ್ನು ಇಲ್ಲಿ ಮಾಡ್ತಾ ಇಲ್ಲ. ಪ್ರೈಸ್ ಆ್ಯಸ್ ಇಟ್ ಈಸ್ ಇರುತ್ತೆ. ಆದರೆ ಕನ್ಸ್ಯೂಮರ್ಸ್ ಇನ್ಕಮ್ ಇನ್ಕ್ರೀಸ್ ಡಿಕ್ರೀಸ್ ಆದಾಗ ಡಿಮಾಂಡ್ ಕರ್ವ್ ಹೇಗೆ ಶಿಫ್ಟ್ ಆಗುತ್ತೆ ಅನ್ನೋದನ್ನು ನೋಡಬೇಕಾದದ್ದು. ಸೊ ಡಿಮಾಂಡ್ ಕರ್ವ್ ಇಸ್ ಡ್ರಾನ್. Now let us assume that this is the particular quantity demanded. Q1 ಅಷ್ಟು quantity demand ಮಾಡ್ತಾರೆ consumers at a particular price. Okay, so at a particular price of P1. So this is the quantity demanded, Q1 at P1 price. Now what happens, ಏನನ್ನು ನೋಡಬೇಕು, ಪ್ರೈಸ್ ಇನ್ಕ್ರೀಸ್ ಡಿಕ್ರೀಸ್ ಅಲ್ಲ, ಏನನ್ನು ನೋಡಬೇಕು, ಕನ್ಸ್ಯೂಮರ್ಸ್ ಇನ್ಕಮ್ ಇನ್ಕ್ರೀಸ್ ಡಿಕ್ರೀಸ್ ಆದಾಗ ದ ಡಿಮಾಂಡ್ ಏನಾಗುತ್ತೆ. ಸಪೋಸ್ ಕನ್ಸ್ಯೂಮರ್ಸ್ ಇನ್ಕಮ್ ಇನ್ಕ್ರೀಸ್ ಆಯಿತು, ಒಂದು 10,000 ಗಳಿಸ್ತಾ ಇದ್ದ ಒಂದು ವ್ಯಕ್ತಿಯ ಇನ್ಕಮ್ ಆದಾಯ ಎಷ್ಟಾಯಿತು, 15,000 ಆಯಿತು ಅಂತ ನಾವು ಅಸ್ಯೂಮ್ ಮಾಡಿಕೊಂಡ್ರೆ, ಸಪೋಸ್ ಏನಾಗುತ್ತೆ, ನಿಮ್ಮ ಇನ್ಕಮ್ ಜಾಸ್ತಿ ಆಗ್ತಾ ಹೋದಾಗ ನೀವು ಬೇಡಿಕೆ ಮಾಡೋದು ಕೂಡ ಜಾಸ್ತಿ ಆಗುತ್ತೆ ಅಲ್ವಾ. ಅದು ದಟ್ ಇಸ್ ಅ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಕ್ವಾಂಟಿಟಿ ಡಿಮಾಂಡೆಡ್ ಏನಾಗುತ್ತೆ, Q1ಇಂದ Q2ಗೆ ಇನ್ಕ್ರೀಸ್ ಆಗುತ್ತೆ, ಶಿಫ್ಟ್ ಆಗುತ್ತೆ. ನೋಡಿ, ಆಗ ನಮಗೆ ಇನ್ನೊಂದು ಡಿಮಾಂಡ್ ಕರ್ವ್ ಸಿಗುತ್ತೆ, ದಟ್ ಈಸ್ D2. Q1ಇಂದ Q2ನವರೆಗೆ ನಮ್ಮ ಕ್ವಾಂಟಿಟಿ ಡಿಮಾಂಡೆಡ್ ಇನ್ಕ್ರೀಸ್ ಆಗಿದೆ. ಪ್ರೈಸನ್ನು ನಾನು ಚೇಂಜ್ ಮಾಡಿದ್ನ ಇಲ್ಲ, ಪ್ರೈಸನ್ನು ಚೇಂಜ್ ಮಾಡಿಲ್ಲ, ಅದಷ್ಟೇ ಇದೆ. ಕನ್ಸ್ಯೂಮರ್ ಇನ್ಕಮ್ ಚೇಂಜ್ ಆದಾಗ ಪ್ರೈಸ್ ರಿಮೇನಿಂಗ್ ಕಾನ್ಸ್ಟೆಂಟ್, ಕ್ವಾಂಟಿಟಿ ಇನ್ಕ್ರೀಸಸ್, ಕ್ವಾಂಟಿಟಿ ಡಿಮಾಂಡೆಡ್ ಇನ್ಕ್ರೀಸಸ್ ಫ್ರಮ್ Q1 to Q2. Okay, now let us assume consumers income decreased. Okay, 20,000 ಗಳಿಸ್ತಾ ಇದ್ದವನಿಗೆ ಈಗ ಡಿಮೋಷನ್ ಆಯಿತು ಅಂತ ಇಟ್ಕೊಳ್ಳೋ, ಅವ್ನು 10,000ಗೆ ಬಂದು ನಿಂತ. ಓಕೆ, ಹೀಸ್ ಇನ್ಕಮ್ ಇಸ್ 10,000. ಈಗ ಏನಾಗುತ್ತೆ, ಕ್ವಾಂಟಿಟಿ ಡಿಮಾಂಡೆಡ್ ಡೆಫಿನೆಟ್ಲಿ ಏನಾಗಬೇಕು, ರೆಡ್ಯೂಸ್ ಆಗಬೇಕು ಅಲ್ವಾ. ಸೊ ಕ್ವಾಂಟಿಟಿ ಡಿಮಾಂಡೆಡ್ ರೆಡ್ಯೂಸಸ್ ಫ್ರಮ್ Q1 to Q0. ನೀವು Q3 ಅಂತಾನು ಬರಿಬೋದು, ದರ್ ಇಸ್ ನೋ ಪ್ರಾಬ್ಲಮ್ ಇನ್ ದ್ಯಾಟ್. ನೌ ವಿ ಗೆಟ್ ಅನದರ್ ಡಿಮಾಂಡ್ ಕರ್ವ್, ದಟ್ ಈಸ್ D3. Okay, so this is the another demand curve. So this is the leftward shift. Q1 ಇಂದ Q0ಗೆ ಮೂವ್ ಆಯ್ತಲ್ಲ, ಅದನ್ನು ಲೆಫ್ಟ್ವರ್ಡ್ ಶಿಫ್ಟ್ ಇಂದ ಡಿಮಾಂಡ್ ಕರ್ವ್ ಅಂತ ಕರಿತೇವೆ. Q1 ಇಂದ Q2ಗೆ ಮೂವ್ ಆಯ್ತಲ್ಲ, ಅದನ್ನು ರೈಟ್ ವರ್ಡ್ ಶಿಫ್ಟ್ ಇಂದ ಡಿಮಾಂಡ್ ಕರ್ವ್ ಅಂತ ಕರಿತೇವೆ. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಓಕೆ, Q1 ಇಂದ Q2ಗೆ ಮೂವ್ ಆಗಿದೆ, ಮುಂದಕ್ಕೆ ಮೂವ್ ಆಗಿದೆ ಕ್ವಾಂಟಿಟಿ ಡಿಮಾಂಡೆಡ್ ಅಂತ ಹೇಳಿದರೆ ಅದು ರೈಟ್ ವರ್ಡ್. ಕ್ವಾಂಟಿಟಿ ಡಿಮಾಂಡೆಡ್ ಹಿಂದಕ್ಕೆ ಮೂವ್ ಆಗಿದೆ, ಶಿಫ್ಟ್ ಆಗಿದೆ ಅಂತ ಹೇಳಿದರೆ ಅದನ್ನು ಲೆಫ್ಟ್ ವರ್ಡ್ ಶಿಫ್ಟ್ ಇನ್ ದ ಡಿಮಾಂಡ್ ಕರ್ವ್ ಅಂತ ಕರಿತೇವೆ. ಸೊ ದಟ್ ಈಸ್ ಇಟ್ ಫಾರ್ ದ ಶಿಫ್ಟ್ ಆಫ್ ಡಿಮಾಂಡ್ ಕರ್ವ್. ವೆರಿ ಸಿಂಪಲ್ ಆಗಿ ಹೇಳ್ತೇನೆ, ಸಮ್ಮರಿ ಹೇಳಬೇಕಂತ ಹೇಳಿದರೆ, ಮೂಮೆಂಟ್ ಆಫ್ ದ ಡಿಮಾಂಡ್ ಕರ್ವಲ್ಲಿ ನಾವು 2 ಆಸ್ಪೆಕ್ಟನ್ನು ಕನ್ಸಿಡರ್ ಮಾಡ್ತೇವೆ. ಯಾವಾಗ ನಿಮ್ಮ ಡಿಮಾಂಡ್ ಎಕ್ಸ್ಪಾಂಡ್ ಆಗುತ್ತೆ, ಯಾವಾಗ ನಿಮ್ಮ ಡಿಮಾಂಡ್ ಕಾಂಟ್ರಾಕ್ಟ್ ಆಗುತ್ತೆ ಅಂತ ಹೇಳಬೇಕು. ಯಾವುದರ ಬೇಸಿಸ್ನ ಮೇಲೆ, ಪ್ರೈಸ್ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಆದಾಗ ಕ್ವಾಂಟಿಟಿ ಡಿಮಾಂಡ್ ಹೇಗೆ ಕಾಂಟ್ರಾಕ್ಟ್ ಮತ್ತು ಇದು ಎಕ್ಸ್ಪಾಂಡ್ ಆಯಿತು ಅಂತ. ಸೆಕೆಂಡ್ ಒನ್, ಶಿಫ್ಟ್ ಆಫ್ ಡಿಮಾಂಡ್ ಕರ್ವಲ್ಲಿ ರೈಟ್ ವರ್ಡ್ ಆ್ಯಂಡ್ ಲೆಫ್ಟ್ ವರ್ಡ್. ಸೊ ಪ್ರೈಸ್ ಅಲ್ಲದೆ ಬೇರೆ ಫ್ಯಾಕ್ಟರ್ಗಳು ಚೇಂಜ್ ಆದಾಗ, ಇಲ್ಲಿ ನಾವು ಇನ್ಕಮನ್ನು ಕನ್ಸಿಡರ್ ಮಾಡಿದ್ದೇವೆ, ಕನ್ಸ್ಯೂಮರ್ಸ್ ಇನ್ಕಮನ್ನು. ಸೊ ವೆನ್ ಅದರ್ ಫ್ಯಾಕ್ಟರ್ಸ್ ಚೇಂಜ್, ಪ್ರೈಸ್ ರಿಮೇನಿಂಗ್ ದ ಕಾನ್ಸ್ಟೆಂಟ್, ಹೌ ದ ಕ್ವಾಂಟಿಟಿ ಈಸ್ ಗೋಯಿಂಗ್ ಟು ಚೇಂಜ್. ಸೊ ಅದು ಇದರ ರೈಟ್ ವರ್ಡ್ ಆಗಿರುತ್ತೆ ಶಿಫ್ಟ್, ಅಥವಾ ಲೆಫ್ಟ್ ವರ್ಡ್ ಆಗಿರುತ್ತೆ. ಓಕೆ, ಐ ಹೋಪ್ ಇಟ್ ಈಸ್ ಅಂಡರ್ಸ್ಟುಡ್. ಸೊ ದಿಸ್ ಇಸ್ ಫಾರ್ ಇಟ್.
for the today's video. Thank you so much for watching. If you like the video, if you find the content useful, please do subscribe, like, share, and comment if you have any doubts. Thank you so much.